ಬಳಿ ಹೈಟೆಕ್ ಪಾರ್ಕಿಂಗ್ ನಿರ್ಮಿಸಿದ ಪಾಲಿಕೆ ಪಾರ್ಕಿಂಗ್ ನಷ್ಟದಲ್ಲಿರುವಾಗಲೇ ಬಿಬಿಎಂಪಿಯ ನಿರ್ಲಕ್ಷ್ಯ. ಗಾಳಿ ಮಳೆಗೆ ತುಕ್ಕು ಹಿಡಿದ 4 ಕೋಟಿ ವೆಚ್ಚದ ಸೋಲಾರ್ ಪ್ಯಾನೆಲ್. ಫ್ರೀಡಂ ಪಾರ್ಕ್ ಬಳಿ ಹೈಟೆಕ್ ಪಾರ್ಕಿಂಗ್ ನಿರ್ಮಿಸಿತ್ತು ಪಾಲಿಕೆ. ಪಾರ್ಕಿಂಗ್ ನಷ್ಟದಲ್ಲಿ ಇರುವಾಗಲೇ ಬಿಬಿಎಂಪಿಯವರು ನಿರ್ಲಕ್ಷ್ಯ ತೋರ್ತಿದ್ದಾರೆ. ಗಾಳಿ ಮಳೆಗೆ ತುಕ್ಕು ಹಿಡಿದು ಹೋಗಿದೆಯಂತೆ 4 ಕೋಟಿ ವೆಚ್ಚದ ಸೋಲಾರ್ ಪ್ಯಾನೆಲ್. 8 ತಿಂಗಳಾದ್ರೂ ಸೋಲಾರ್ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಪಾಲಿಕೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಫ್ರೀಡಂ ಪಾರ್ಕಿಂಗ್ ಕಟ್ಟಡಕ್ಕೆ 3 ಲಕ್ಷ ವಿದ್ಯುತ್ ಬಿಲ್ ಬಂದಿದೆ. ಪಾರ್ಕಿಂಗ್ ಲಾಟ್ ನಡೆಸಲು ಆಗ್ತಿಲ್ಲ ಅಂತ ಗುತ್ತಿಗೆದಾರರು ಅಳಲನ್ನ ತೋಡಿಕೊಳ್ತಿದ್ದಾರೆ. ಪಾಲಿಕೆ ಹಾಗೂ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಇದೀಗ ಕಿಡಿಕಾರ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ಬಳಿ ಹೈಟೆಕ್ ಪಾರ್ಕಿಂಗ್ ನಿರ್ಮಿಸಬೇಕು ಅಂತ ಹೇಳಿ ಪಾಲಿಕೆಯವರು ಒಂದು ನಿರ್ಮಾಣವನ್ನ ಮಾಡಿದ್ರು. ಪಾರ್ಕಿಂಗ್ ನಷ್ಟದಲ್ಲಿ ಇದೆ, ಹಾಗಾಗಿ ಬಿಬಿಎಂಪಿ ಅವರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಹೇಳಿ ಇದೀಗ ಸಾರ್ವಜನಿಕರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೋರಾಗಿ ಗಾಳಿ ಬಂತು, ಮಳೆ ಬಂತು ಅಂದ್ರೆ ಸಾಕು 4 ಕೋಟಿ ವೆಚ್ಚದ ಸೋಲಾರ್ ಪ್ಯಾನೆಲ್ ತುಕ್ಕು ಹಿಡಿದು ಹೋಗಿದೆ ಅಂತ ಅಂದ್ರೆ ಯಾವ ಪ್ರಮಾಣದಲ್ಲಿ ಇವರು ಇದನ್ನ ನಿರ್ಮಾಣ ಮಾಡಿರಬಹುದು ಅಂತ ಹೇಳಿ. 8 ತಿಂಗಳಾದ್ರೂ ಕೂಡ ಸೋಲಾರ್ ಬಗ್ಗೆ ಯಾವುದೇ ರೀತಿಯ ತಲೆ ಕೆಡಿಸ್ಕೊಂಡಿಲ್ವಂತೆ ಪಾಲಿಕೆ. ಹಾಗಾದ್ರೆ ಸಾರ್ವಜನಿಕರ ಜೊತೆ ಇವರು ಆಟ ಆಡ್ತಿದ್ದಾರಾ ಅನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. 8 ತಿಂಗಳಾದ್ರೂ ಕೂಡ ಸೋಲಾರ್ ಬಗ್ಗೆ ಯಾಕೆ ಪಾಲಿಕೆ ಅವರು ತಲೆ ಕೆಡಿಸಿಕೊಳ್ತಾ ಇಲ್ಲ, ಪಾರ್ಕಿಂಗ್ ಲಾಟ್ ನಡೆಸಲು ಆಗ್ತಾ ಇಲ್ಲ ಅಂತ ಗುತ್ತಿಗೆದಾರರು ಅಳಲನ್ನ ತೋಡ್ಕೊಳ್ತಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸಬಹುದು, ಬಹುಮಹಡಿ ವಾಹನ ನಿಲ್ದಾಣಕ್ಕೆ ಏನು ಒಂದು ಅನುವು ಮಾಡಿಕೊಟ್ಟಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ, ಅದರಲ್ಲಿ ಕಟ್ಟಿರುವ ಸೋಲಾರ್ ಪ್ಯಾನೆಲ್ಗೆ ತುಕ್ಕು ಹಿಡಿದು ನಿಂತಿದೆ. ಹಾಗಾಗಿ ಗುತ್ತಿಗೆದಾರರು ಕೂಡ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಪಾರ್ಕಿಂಗ್ ಲಾಟ್ ನಡೆಸೋಕೆ ನಮಗೆ ಆಗ್ತಾ ಇಲ್ಲ, ಯಾಕೆ ನೀವು ಇದರ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ತಿಲ್ಲ, 8 ತಿಂಗಳಾದ್ರೂ ಕೂಡ ನೀವು ಯಾಕೆ ಗಮನ ಹರಿಸ್ತಿಲ್ಲ ಅಂತ ಹೇಳಿ ಇದೀಗ ಗುತ್ತಿಗೆದಾರರು ಅಳಲನ್ನ ತೋಡ್ಕೊಳ್ತಿದ್ದಾರೆ. ಪಾಲಿಕೆ ಹಾಗೂ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ಬಳಿ ಹೈಟೆಕ್ ಪಾರ್ಕ್ ಅನ್ನ ನಿರ್ಮಿಸಿತ್ತು ಪಾಲಿಕೆ. ಆದ್ರೆ ಈ ನಿರ್ಮಿಸಿ 8 ತಿಂಗಳಾದ್ರೂ ಕೂಡ ಅದು ತುಕ್ಕಿಡಿದು ಹೋದ್ರೂ ಕೂಡ ಯಾರು ಬಂದು ನೋಡ್ತಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿನ ಮೊದಲ ಯೋಜನೆ ಹಳ್ಳ ಹಿಡಿತಾ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಪ್ರತಿನಿಧಿಯಾಗಿರುವಂತಹ ವಿನೋದ್. ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಕೂಸು ಬ್ರ್ಯಾಂಡ್ ಬೆಂಗಳೂರಿನ ಮೊದಲನೇ ಯೋಜನೆ ಎಲ್ಲೋ ಒಂದು ಕಡೆ ಹಳ್ಳ ಹಿಡಿತಾ ಅನ್ನೋ ಪ್ರಶ್ನೆ ಶುರುವಾಗಿರುವಂಥದ್ದು. ಯಾಕಂದ್ರೆ ನಾವು ನೋಡ್ತಾ ಇರ್ಬೋದು, ಈಗ ಫ್ರೀಡಂ ಪಾರ್ಕಲ್ಲಿ ಏನು ದುಬೈ ಮಾದರಿಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪಾರ್ಕಿಂಗ್ ಪ್ಲೇಸ್ ಕಟ್ತಾರೆ. ಆ ಪಾರ್ಕಿಂಗ್ ಪ್ಲೇಸ್ ಮೇಲೆ ಅಂದರೆ ಮೇಲೆ ಇರುವಂತಹ ಏನು ಒಂದು ಟೆರೆಸ್ ಮೇಲೆ ಒಂದು ರೀತಿಯಲ್ಲಿ ಸೋಲಾರ್ ಸಿಸ್ಟಮ್ ಅಳವಡಿಕೆ ಮಾಡ್ತಾರೆ. ಸುಮಾರು 4 ಕೋಟಿ ವೆಚ್ಚದಲ್ಲಿ ಸುಮಾರು 500 ಕಿಲೋವ್ಯಾಟ್ ವಿದ್ಯುತ್ ತಯಾರಿಕೆ ಮಾಡುವಂಥ ಸೋಲಾರ್ ಸಿಸ್ಟಮ್ ರೆಡಿ ಮಾಡ್ತಾರೆ. ಆದರೆ ಇದುವರೆಗೂ ಕೂಡ ಅದ್ರ ಕಲೆಕ್ಷನ್ ಎಲ್ಲೂ ಕೊಟ್ಟಿಲ್ಲ. ಏನು ಉದ್ಘಾಟನೆ ಆಗಿ 10 ತಿಂಗಳು ಕಳೆದರೂ ಕೂಡ ಇದು ಕಲೆಕ್ಷನ್ ಕೊಡೋದಕ್ಕೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಹಿಂದೇಟು ಹಾಕಿರುವಂಥದ್ದು. ಪ್ರಮುಖವಾಗಿ ನೋಡಬೇಕಂದ್ರೆ ಇದು ಉದ್ಘಾಟನೆಗಿಂತ ಮುಂಚೆ ಏನೋ ಒಂದು ಫ್ರೀಡಂ ಪಾರ್ಕಲ್ಲಿ ಪಾರ್ಕಿಂಗ್ ತಗೋತಾರೆ ಗುತ್ತಿಗೆದಾರರು, ಅವರಿಗೆ ಒಂದು ಮಾತು ಕೊಟ್ಟಿರ್ತಾರೆ, ನಿಮಗೆ ವಿದ್ಯುತ್ನ ಫ್ರೀಯಾಗಿ ಕೊಡ್ತೀವಿ ನಾವು ಅಂತ. ಅಂದರೆ ಮೇಲೆ ಸೋಲಾರ್ ವಿದ್ಯುತ್ ಏನು ಬರುತ್ತೆ ಅದು ಉತ್ಪತ್ತಿಯಾದ ವಿದ್ಯುತ್ ನೀವು ಇಲ್ಲಿ ಯೂಸ್ ಮಾಡ್ಬೋದು ಅಂತ. ಆದರೆ ಇದುವರೆಗೂ ಕೂಡ ವಿದ್ಯುತ್ ಕೊಟ್ಟಿಲ್ಲ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇಲ್ಲಿ ಪಾರ್ಕಿಂಗಲ್ಲಿ ತಿಂಗಳಿಗೆ 2,80,000 3,10,000ವರೆಗೂ ಬಿಲ್ ಬರುತ್ತೆ. ಅಂದರೆ ಎಲ್ಲ ಒಂದು ಕಡೆ ವಿದ್ಯುತ್ ಕೊಡೋದಕ್ಕೆ ಏನು ಪಾಲಿಕೆ ಅಧಿಕಾರಿಗಳು ಒಂದು ರೀತಿಯಲ್ಲಿ ಹಿಂದೇಟು ಹಾಕ್ತಾ ಇದ್ದಾರೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನು ನಾವು ಈಗ ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಏನೊಂದು ಸ್ವತಂತ್ರ ಉದ್ಯಾನವನ ಅಂದರೆ ಫ್ರೀಡಂ ಪಾರ್ಕಲ್ಲೂ ಕೂಡ ಒಂದು ರೀತಿಯಲ್ಲಿ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ರು, ಅಲ್ಲೂ ಕೂಡ ಕೊಟ್ಟಿಲ್ಲ. ಅಂದರೆ ಅವರು ಒಂದು ರೀತಿ ಒಡಂಬಡಿಕೆ ಮಾಡ್ಕೊಂಡಿದ್ರು. ಏನು ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ಇರುವಂಥ ರಸ್ತೆಗಳ ಬೀದಿ ದೀಪಗಳಾಗಿರ್ಬೋದು, ಅಥವಾ ಫ್ರೀಡಂ ಪಾರ್ಕಿಂಗ್ ಆಗಿರ್ಬೋದು, ಅಥವಾ ಸ್ವತಂತ್ರ ಉದ್ಯಾನ ಆಗಿರ್ಬೋದು, ಅಲ್ಲಿರುವಂಥ ಪಾರ್ಕ್ಗಳಿಗೆಲ್ಲೂ ಕೂಡ ಇಲ್ಲಿ ಉತ್ಪತ್ತಿ ಆಗುವಂಥವ 500 ಕಿಲೋಮೀಟರ್ ವಿದ್ಯುತ್ನಲ್ಲಿ ನಾವೆಲ್ಲರಿಗೂ ಕೂಡ ಫ್ರೀಯಾಗಿ ಕೊಡ್ತೀವಿ ಅಂತ. ಆದರೆ ಇದುವರೆಗೂ ಕೊಟ್ಟಿಲ್ಲ. ಅಂದರೆ ಎಲ್ಲ ಒಂದು ಕಡೆ DCM ಅವರ ಕನಸಿನ ಕೂಸಿಗೆ ಮೊದಲನೇ ಯೋಜನೆ ಈ ರೀತಿ ಆದರೆ ಮುಂದಿನ ದಿನಗಳ ಯಾವ ರೀತಿ ಅನ್ನೋದು ಕೂಡ ಜನ ಪ್ರಶ್ನೆ ಮಾಡ್ತಿರುವಂಥದ್ದು. ಎಲ್ಲಿ ಸುಮಾರು 4 ಕೋಟಿ ವೆಚ್ಚದಲ್ಲಿ ತಯಾರಾಗಿರುವಂಥ ಈ ಏನೋ ಒಂದು ಸೋಲಾರ್ ಸಿಸ್ಟಮ್ನ ಒಂದು ವಿದ್ಯುತ್ ಉತ್ಪಾದನೆ ಎಲ್ಲ ಒಂದು ಕಡೆ ನಿಜವಾಗ್ಲೂ ಕೂಡ ಒಂದು ರೀತಿ ಹಳ್ಳ ಹಿಡಿತ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಬೇರೆ ನೋಡಿದಾಗ ನಾವು ಫುಲ್ಲು ತುಕ್ಕಿಡಿತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ DCM ಕನಸಿನ ಕೂಸಿಗೆ ಅಧಿಕಾರಿಗಳೇ ಒಂದು ರೀತಿಯಲ್ಲಿ ಎಳ್ಳು ನೀರು ಬಿಡ್ತಾ ಇದ್ದಾರೆ ಅನ್ನೋ ಕೂಡ ಪ್ರಶ್ನೆ ಉಂಟಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಮಹೇಶ್, ಅಶ್ವಮೇಘ ನ್ಯೂಸ್, ಬೆಂಗಳೂರು. Ashwavega English News. Coming soon. Your channel, your voice, your trust.